ಸ್ನೇಹಿತರೆ ನಮಸ್ಕಾರ. ನಾನು ವಿಶ್ವನಾಥ್, ಹಡಪದ ಸಮಾಜದ ಸಮಾಜ ಚಿಂತಕ. ಸ್ನೇಹಿತರೆ, ನಮ್ಮದು ಕತ್ಲಗೆರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ಇದಿಷ್ಟನ್ನು ಕೂಡ ವಿಳಾಸದ ಮೂಲಕ ನಿಮ್ಮನ್ನು ನೀಡ್ತಿದ್ದೀನಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅನಾದಿ ಕಾಲದಿಂದನೂ ಕೂಡ ನಮ್ಮ ಸಮಾಜ ಕ್ಷೌರಿಕ ವೃತ್ತಿ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲೇ ಅಲ್ಲ, ಮಾಡ್ತಕ್ಕಂಥ ಕ್ಷೌರಿಕ ವೃತ್ತಿ ಮಾಡ್ತಕ್ಕಂಥ ಎಲ್ಲ ಸಮಾಜದಲ್ಲೂ ಕಾಮನ್ನಾಗಿ ಇವತ್ತಿನವರೆಗೂ ನಾವು ಈ ಪರಿಸ್ಥಿತಿನ ಅನುಭವಿಸ್ತಾ ಇರೋ ಪದ ಏನು ಅಂತಂದರೆ, ಯಾವತ್ತು ಸರ್ಕಾರ ಹಜಾಮಾನ ಪದನ ತೆಗೆದಾಕಿದೆಯೋ ಇವತ್ತಿಗೂ ಕೂಡ ಎಲ್ಲ ಕಡೆನೂ ಇದನ್ನು ಯಾರಿಗೇ ಬಯೋಕ್ಕಾಗಲಿ ಇದನ್ನು ಯೂಸ್ ಮಾಡಿಕೊಂಡು ಎಂಥ ಹೈಯರ್ ಅಥಾರಿಟಿಯಿಂದ ಹಿಡಿದು ಲೋಯರ್ ಅಥಾರಿಟಿವರೆಗೂ ಕೂಡ ಈ ಪದನ ಯೂಸ್ ಮಾಡ್ತಿದ್ದಾರೆ. ನಾವು ಎಷ್ಟೇ ಬಾರಿ ಸಮಾಜಕ್ಕೆ ಈ ಪದನ ಬಳಸಬೇಡ್ರಿ ಅಂತಂದು ಒತ್ತೊತ್ತಿ ಹೇಳಿದರೂ ಕೂಡ ವಿದ್ಯಾವಂತರಾಯಿತು ಅಥವಾ ಅವಿದ್ಯಾವಂತರಾಯಿತು ಈ ಪದನ ಪದೇ 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 ಯೂಸ್ ಮಾಡ್ತಿದ್ದಾರೆ. ಇದರಿಂದ ಅವರೊಂದು ವೃತ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅವಮಾನ ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಯೋಚನೆ ಮಾಡ್ತಿಲ್ಲ. ಇದು ಒಂದು ಬೈಲಿಕ್ಕೆ ಬೇಕಾಗಿರ್ತಕ್ಕಂಥ ಪದ ಅಂತಂದು ಯೂಸ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿವರೆಗೂ ಎಲ್ಲರಿಗೂ ಕೂಡ ರಿಕ್ವೆಸ್ಟು ಕೊಟ್ಟಿದ್ದಾಯಿತು, ಬೈಬೇಡಿ ಅಂತಂದು ಹೇಳಿದ್ದಾಯಿತು, ಈ ಪದ ಯೂಸ್ ಮಾಡಬೇಡಿ ಅಂತಂದು ಕರ್ನಾಟಕ ಸರ್ಕಾರ ಈ ಪದನ ತನ್ನ ನಿಷೇಧಿತ ಪದ ಆಗಿ ಮಾಡಿದರೂ ಕೂಡ ಅದೇ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದೇ ಪದನ ಮತ್ತೆ ರಿಪೀಟ್ ಯೂಸ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಆದ್ದರಿಂದ ಇನ್ನು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದೊಳ್ಳೆ ಸಜೆಷನ್ ಕೊಡ್ತೀನಿ. ಈ ಸಜೆಷನ್ ಮಾಡಿ, ಏನು ಮಾಡಬೇಡಿ, ಈ ಪದನ ಯಾರು ಯೂಸ್ ಮಾಡ್ತಾರೋ ಈ ಪದ ಯೂಸ್ ಮಾಡ್ತಕ್ಕಂಥ ವ್ಯಕ್ತಿ ಎಂಥ ದೊಡ್ಡ ಅಧಿಕಾರದಲ್ಲಿರಲಿ ಅಥವಾ ಎಂಥ ಕೆಳಮಟ್ಟದ ಅಧಿಕಾರದಲ್ಲಿರಲಿ, ಈ ವ್ಯಕ್ತಿಗಾಗಲಿ ಅಥವಾ ಇವ್ರ ಕುಟುಂಬಕ್ಕಾಗಲಿ 5 ವರ್ಷ ನೀವು ನೀಡ್ತಕ್ಕಂಥ ಸೇವೆಯನ್ನು ನಿಲ್ಲಿಸ್ಬಿಡ್ತೀವಿ ಅಂತಂದು ಹಾಕ್ಬಿಡಿ. ಇದು ಆಗ್ತಕ್ಕಂಥ ರೀತಿ ಯಾವ ರೀತಿ ಇರಬೇಕು ಅಂದರೆ, ಅವನು ಯೂಸ್ ಮಾಡಿರೋ ಪದ ನಿಮ್ಮಲ್ಲಿ ಎವಿಡೆನ್ಸ್ ಇರಬೇಕು. ಪೊಲೀಸ್ ಸ್ಟೇಷನಲ್ಲಿ ಕಳ್ಳ ಅಂತಂದು ಯಾವ ರೀತಿ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಅವ್ರ ಫೋಟೋ ಇರುತ್ತೋ, ಇದೇ ರೀತಿಯೇ ನೀವು ವೃತ್ತಿ ಮಾಡ್ತಕ್ಕಂಥ ಎಲ್ಲ ಶಾಪಲ್ಲೂ ಕೂಡ ಇವ್ರ ಫೋಟೋ ಹಾಕ್ಬಿಟ್ಟು ಅವ್ನು ಅಂದಿರೋದನ್ನು ಒಂದು ಯೂಟ್ಯೂಬ್ ಸ್ಕ್ಯಾನರ್ ಮಾಡಿ, ಈ ವ್ಯಕ್ತಿಗೆ ಇನ್ನೊಂದ್ಸಲ ಯಾವ ವ್ಯಕ್ತಿನೂ ಕೂಡ ಈ ಪದನ ಯೂಸ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಬೇಕು ಅಂತ ಒಳ್ಳೆ ಟ್ರೀಟ್ಮೆಂಟು ಇದು. ಇದನ್ನು ಮಾಡಿ ಈ ಪದನ ನಿಲ್ಲಿಸಲಿಲ್ಲದ್ರೆ ನನ್ನ ಮಾತು ಕೇಳಿ.